ಮಾರಲ್ ಮಿತ್ರ. ಕತೆ ಸಂಗೀತದ ಹಕ್ಕಿ ಮತ್ತು ಮೌನದ ಮರ. ಒಂದು ದಟ್ಟವಾದ ಅರಣ್ಯವಿತ್ತು. ಅಲ್ಲಿ ಹಕ್ಕಿಗಳು, ಪ್ರಾಣಿಗಳು ಮತ್ತು ಹಲವು ಬಗೆಯ ಮರಗಳು ಇದ್ದವು. ಆ ಅರಣ್ಯದಲ್ಲಿ ಎಲ್ಲರಿಗೂ ಮೆಚ್ಚಿನ ಹಕ್ಕಿ ಒಂದು ಇತ್ತು. ಅದರ ಹೆಸರು ಮಿಂಚು. ಮಿಂಚು ಒಂದು ಚಿಕ್ಕ ಹಕ್ಕಿ, ಆದರೆ ಅದರ ಹಾಡು ಇಂಪಾಗಿತ್ತು. ಅವಳು ಬೆಳಿಗ್ಗೆ ಹಾಡುತ್ತಿದ್ದಾಗ ಎಲ್ಲ ಹಕ್ಕಿಗಳು, ಪ್ರಾಣಿಗಳು ಆ ನಾದವನ್ನು ಕೇಳುತ್ತಿದ್ದವು. ಅವಳ ಹಾಡು ಅರಣ್ಯವನ್ನು ಶಾಂತಮಯವಾಗಿಸುತ್ತಿತ್ತು. ಆ ಕಾಡಿನ ಮಧ್ಯೆ ಒಂದು ದೊಡ್ಡ ಹಳೆ ಮರ ಇತ್ತು. ಅದನ್ನು ಯಾರೂ ಬಹಳವಾಗಿ ಗಮನಿಸುತ್ತಿರಲಿಲ್ಲ. ಅದನ್ನು ಮೌನದ ಮರ ಎಂದೇ ಎಲ್ಲರೂ ಕರೆಯುತ್ತಿದ್ದರು. ಅದನ್ನು ಯಾರೂ ಪ್ರೀತಿಸುತ್ತಿರಲಿಲ್ಲ. ಅದು ಶಬ್ದವಿಲ್ಲದಂತೆ ಇತ್ತು. ಆದರೆ ಮಿಂಚು ಮಾತ್ರ ವಿಭಿನ್ನಳು. ಅವಳು ಪ್ರತಿದಿನ ಹೋಗಿ ಆ ಮೌನದ ಮರದ ಕೊಂಬೆಯ ಮೇಲೆ ಕುಳಿತು ಹಾಡುತ್ತಿದ್ದಳು. ಅವಳು ಏನು ಕೇಳಿದರೂ ಮರ ಉತ್ತರಿಸದೆ ಮೌನವಾಗಿತ್ತು. ಒಂದು ದಿನ ಬಿರುಗಾಳಿ ಮತ್ತು ಭಾರೀ ಮಳೆ ಬಂತು. ಅನೇಕ ಮರಗಳು ಉರುಳಿದವು, ಹಕ್ಕಿಗಳು ಗಾಬರಿಯಿಂದ ಓಡಿದವು. ಆಗ ಮಿಂಚು ಎತ್ತರದ ಮರದ ಮೇಲೆ ಇದ್ದುದರಿಂದ ಗಾಳಿಗೆ ಸಿಕ್ಕಿಬಿದ್ದಳು. ಅವಳು ಕೆಳಗೆ ಬಿದ್ದು ಗಾಯಗೊಂಡಳು. ಆಗ ಮೌನದ ಮರ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿತು. ಅದನ್ನು ನೋಡಿ ಆಶ್ಚರ್ಯವಾಯಿತು. ಅದನ್ನು ಮೌನದ ಮರ ಎನ್ನುತ್ತಿದ್ದರೂ ಅದು ತನ್ನ ಕೊಂಬೆಯನ್ನು ನಿಧಾನವಾಗಿ ಬಾಗಿಸಿ ಮಿಂಚುಗೆ ನೆರಳು ಮತ್ತು ಆಶ್ರಯ ನೀಡಿತು. ಅವಳು ಸಮಾಧಾನದಿಂದ ಕುಳಿತುಕೊಂಡಳು. ದಿನಗಳು ಕಳೆದವು. ಮಿಂಚು ಮೌನದ ಮರದ ನೆರಳಿನಲ್ಲಿ ಆರೋಗ್ಯವಾಗಿದ್ದಳು. ಅವಳು ಮತ್ತೆ ಹಾಡುವಷ್ಟು ಚೆನ್ನಾಗಿದ್ದಳು. ಆಗ ಅವಳು ಮೌನದ ಮರದ ಮುಂದೆ ನಿಂತು ಹೊಸ ಹಾಡೊಂದನ್ನು ಹಾಡಿದಳು. ಅದು ಕೃತಜ್ಞತೆಯ ಹಾಡು, ಮೌನವಾಗಿ ಸಹಾಯ ಮಾಡಿದ ಸ್ನೇಹಿತನಿಗೆ. ಇದನ್ನು ಕೇಳಿದ ಇಡೀ ಅರಣ್ಯ ಮತ್ತೆ ಮೌನದ ಮರದ ಬಳಿಗೆ ಬಂತು. ಇದುವರೆಗೆ ಯಾರೂ ಗಮನಿಸದ ಮರ ಈಗ ಎಲ್ಲರ ಮನಸ್ಸಿಗೆ ಹತ್ತಿರವಾಯಿತು. ಹಕ್ಕಿಗಳು, ಪ್ರಾಣಿಗಳು ಮೌನದ ಮರದ ಬಳಿ ಹಾಡು ಕೇಳಲು ಬರಲು ಆರಂಭಿಸಿದವು. ನೀತಿ: ಯಾರಾದರೂ ಮಾತಾಡದೇ ಇದ್ದರೆ ಅವರು ಬಲಹೀನ ಎಂಬರ್ಥವಲ್ಲ. ಸಮಯ ಬಂದಾಗ ಸಹಾಯ ಮಾಡುವವರು ನಿಜವಾದ ಸ್ನೇಹಿತರು. ಸ್ನೇಹದಲ್ಲಿ ಮಾತಿಗಿಂತ ಮುಖ್ಯವಾದದ್ದು ನಿಷ್ಠೆ ಮತ್ತು ತಾಳ್ಮೆ.